ಗೋಕುಲ್ ಮಸಾಲಾ ರುಚಿ ಮತ್ತು ಸ್ವಾದಿಷ್ಟದ ಪ್ರೀತಿಯ ಸಂಗಮ. ಅದರಲ್ಲಿ 4 ಜನ ತೀರೋಗಿದ್ರು. ಇನ್ನು ಉಳಿದಿರೋರು ಕೆಲವರೆಲ್ಲ ಡಿಸ್ಚಾರ್ಜ್ ಆಗಿದ್ರು. ಇನ್ನು ಅದರಲ್ಲಿ ಒಬ್ಬರು ಟ್ರೀಟ್ಮೆಂಟ್ ಇನ್ನೂ ತಗೊಳ್ತಾ ಇದ್ರು. ಅವರು ಪಾಪ ಅವರು ಕೂಡ ತೀರ್ಕೊಂಡಿರುವಂಥದ್ದು ಇದು ಒಂದು ನಮಗೂ ಕೂಡ ಮಾಹಿತಿ ಬಂದಿದೆ. ನಿನ್ನೆ ರಾತ್ರಿ ನೆನ್ನೆ ಘಟನೆ ಆಗಿರುವಂಥದ್ದು. ಅದು ಅಂದರೆ ಒಂದೇ ಆ ಬ್ಯಾಚಲ್ಲಿ ಏನು ಇದ್ದಾರೆ ಅದೇ ಒಂದು ಕಾಲಾವಧಿಯಲ್ಲಿ ಯಾರ್ಯಾರಿಗೆ ಸಮಸ್ಯೆ ಆಯಿತು ಅದರಲ್ಲಿ ಈಗ 5ನೇ ಸಾವಾಗಿರುವಂಥದ್ದು. ಇದು ಅತ್ಯಂತ ನೋವಿನ ವಿಚಾರ. ಮತ್ತು ಈಗಾಗಲೇ ನಾವು ಏನು ತನಿಖೆಯನ್ನು ಈಗ ಭಾಳ ಮುಂದುವರಿಸಿದ್ದೇವೆ. ಆ ಕಂಪನಿಯಿಂದ ಯಾರು ಸಪ್ಲೈ ಮಾಡಿದ್ದಾರೆ ಅದ್ರದ್ದು ಬೇರೆ ಬೇರೆ ತಪಾಸಣೆಗಳು ಕೂಡ ಮಾಡಿಸ್ತಾ ಇದ್ದೀವಿ. ಅವ್ರ ಬ್ಯಾಚಸನ್ನು ಕೂಡ ತಪಾಸಣೆ ಮಾಡಿಸ್ತಾ ಇದ್ದೀವಿ. ಮತ್ತು ಅದೆಲ್ಲ ಅವತ್ತಕ್ಕೆ ನಾವು ಆ ಕಂಪನಿ ಸರಬರಾಜು ಮಾಡಿರ್ತಕ್ಕಂಥ ಎಲ್ಲ ಔಷಧಿಗಳನ್ನು ಇದು ಬಿಟ್ಟು ಏನು IV ಫ್ಲೂಯಿಡ್ ಬಿಟ್ಟು ಬೇರೆದು ಕೂಡ ಏನೇನು ಸಪ್ಲೈ ಮಾಡಿದೆ ಎಲ್ಲವನ್ನು ಕೂಡ ನಾವು ಈಗ ವಿತ್ಹೋಲ್ಡ್ ಮಾಡಿದ್ದೀವಿ. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೊಳ್ಳೋದಕ್ಕೆ ಕೂಡ ಈಗ ನಮ್ಮವರೆಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಹೋಗಿದ್ದಾರೆ. ಅವರ ಫೆಸಿಲಿಟಿನ ಎಲ್ಲಿದೆ ಪಶ್ಚಿಮ ಬೆಂಗಾಲಲ್ಲಿ ಎಲ್ಲಿದೆ ಅದು ಇನ್ಸ್ಪೆಕ್ಷನ್ ಮಾಡಿ ಬಹುಶಃ ನೆನ್ನೆ ಬಂದಿರಬೇಕು ವಾಪಸ್ಸು. ನಮ್ಮ ಡ್ರಗ್ ಕಂಟ್ರೋಲ್ ಟೀಮ್ ಕೂಡ ಹೋಗಿದ್ದಾರೆ. ಮತ್ತು ಬೇರೆ ಸ್ಯಾಂಪಲ್ಸು ಡ್ರಾ ಮಾಡಿದ್ದೀವಿ, ಅದನ್ನು ಕೂಡ ಚೆಕ್ ಮಾಡಿಸ್ತಾ ಇದ್ದೀವಿ. ಸೊ ಇದು ಯಾಕಂದರೆ ನಾವು ಅವರನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದು, ಆಮೇಲೆ ಅವರ ಒಂದು ಡ್ರಗ್ಸು ಸರಿ ಇಲ್ಲ ಅಂತ ಹೇಳಿದ ಮೇಲೆ ಅವ್ರ ಅಪೀಲ್ ಹೋಗಿ ಸೆಂಟ್ರಲ್ ಡ್ರಗ್ ಲ್ಯಾಬಿಂದ ಸರಿ ಇದೆ ಅಂತ ಹೇಳಿದ್ರು. ಅದೆಲ್ಲ ಗೊತ್ತಿದೆ. ಇವರು ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು, ವೈದ್ಯರ ಅಬ್ಸರ್ವೇಷನ್ ಅಲ್ಲಿ ಇದ್ರು. ಸಾವು ಹೇಗಾಯ್ತು ಅಂತ ಇಲ್ಲ ಅದು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಬಟ್ ಬೇರೆ ಕಾಂಪ್ಲಿಕೇಶನ್ಸ್ ಡೆವಲಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಚೆಕ್ ಮಾಡಬೇಕು, ಮೆಡಿಕಲ್ ಆಡಿಟ್ ಇನ್ನೂ ಬರಬೇಕು. ಬಟ್ ಡಾಕ್ಟರ್ಸ್ ಹತ್ರ ಮಾತಾಡಿದ್ವಿ, ಅವರು ಎಲ್ಲ ಸ್ಟೆಬಿಲೈಸ್ ಆಗಿದ್ರು. ಅವರು ಸ್ಟೆಬಿಲೈಸ್ ಆಗಿ ವೆಂಟಿಲೇಟರಿಂದ ಹೊರಗೆ ಬಂದಿದ್ದರು. ಆಮೇಲೆ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರು ಡಾಕ್ಟ್ರು. ಎಲ್ಲ ವಾಕಿಂಗು ಮಾಡಿದರು, ವೆಂಟಿಲೇಟರಿಂದ ಹೊರಗೆ ಬಂದಿದ್ದರು. ಆ್ಯಂಟಿಬಯೋಟಿಕ್ಸ್ ಕೂಡ ನಿಲ್ಲಿಸಾಗಿತ್ತು. ಎಲ್ಲ ನಿಂತ ಮೇಲೆ ಮತ್ತೆ ನಿನ್ನೆ ಅದು ಬೇರೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿ ಅವರು ಈ ಥರ ಸಾವು ಅಪ್ಪಿದ್ದಾರೆ. ಅವ್ರು ಗುಣ ಆಗ್ತಾಯಿದ್ರು ಅಂತ ನಮಗೆ ಮಾಹಿತಿ ದಿವಸ ಬರ್ತಾಯಿತ್ತು. ನಾವು ಚೆಕ್ ಮಾಡ್ತಾ ಇದ್ದಾಗ ಅವ್ರಿಗೆ ಇಂಪ್ರೂವ್ಮೆಂಟ್ ಭಾಳ ಆಗಿದೆ ಅಂತ ಹೇಳ್ತಾಯಿದ್ರು. ಸೊ ಇನ್ನೂ ಅಂತಿಮವಾಗಿ ಅದು ಏನಾಯಿತು ಅಂತ ರಿಪೋರ್ಟ್ ಬರಬೇಕು. ನೋಡಿ, ಜವಾಬ್ದಾರಿ ಅಂತ ಹೇಳಿದ್ರೆ ಕಂಪನಿ ಈಗ ನಮ್ಮ ಡ್ರಗ್ ಈಗ ನಿರ್ಲಕ್ಷ್ಯ ಎಲ್ಲಾಗಿದೆ, ಯಾವ ಒಂದು ವಿಷಯದಲ್ಲಿ ಎಲ್ಲಿ ಎಡವಿದ್ದೇವೆ ಅದರ ಬಗ್ಗೆ ಈಗಾಗಲೇ ನಾವು ನಮ್ಮ ಉಮಾ ಮಹಾದೇವನ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಅವರು ಕೂಡ ಎಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ. ಆಮೇಲೆ ನಾವು ಡ್ರಗ್ ಕಂಟ್ರೋಲರ್ನ ಕೂಡ ಸಸ್ಪೆಂಡ್ ಮಾಡಿದ್ದೀವಿ, ಅವತ್ತೇ ನಿಮ್ಗೆ ಗೊತ್ತಿದೆ. ಮತ್ತು MD ಅವ್ರನ್ನು ಕೂಡ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಮತ್ತು ಎಲ್ಲಿ ನ್ಯೂನತೆಗಳು ನಮ್ಮ ಸಿಸ್ಟಮ್ಗಳಲ್ಲಿ ಇವತ್ತೇನಾಗಿದೆ, ನಮ್ಮ ಡ್ರಗ್ ರೆಗ್ಯುಲೇಟರಿ ಸಿಸ್ಟಮ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯ ನಮ್ಮ ದೇಶದಲ್ಲೂ ಕೂಡ ಎಲ್ಲೂ ಕೂಡ ಈ ಫಾರ್ಮಾ ಕಂಪ್ನಿಗಳು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗುವಂಥದ್ದು, ಅವ್ರಿಗೆ ಹೊಣೆಗಾರಿಕೆ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಮ್ಮ ಕಾನೂನುಗಳು ಏನಾಗೋಗಿದೆ, ಅವ್ರಿಗೆ ರಕ್ಷಿಸುವಂಥ ರೀತಿ ಕಾನೂನುಗಳಾಗೋಗಿದೆ. ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರದ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕೇಂದ್ರದ ಕಾನೂನುಗಳಿರ್ಬೋದು, ಎಲ್ಲ ಕೂಡ ನಾವು ನೋಡಿದಾಗ ಅದು ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ವಿಫಲ ಆಗ್ತಾ ಇದೆ ನಮ್ಮ ದೇಶ, ನಮ್ಮ ರಾಜ್ಯನೂ ಎಲ್ಲರೂ ಕೂಡ. ಅದೊಂದು ಕಡೆ. ಇನ್ನೊಂದು ಕಡೆ ನಮ್ಮ ಸಿಸ್ಟಮ್ಗಳನ್ನ ಏನು ನಾವು ಈ ಕ್ವಾಲಿಟಿ ಇಲ್ಲದೆ ಇರತಕ್ಕಂಥ ಔಷಧಿಗಳನ್ನು ಅದನ್ನು ನಿಗಾವಹಿಸೋದ್ರಲ್ಲೂ ಕೂಡ ಇನ್ನೂ ಅದಕ್ಕೆ ನಾವು ಕಠಿಣವಾದಂಥ ಪ್ರೊಸೀಜರ್ಸನ್ನು ನಾವು ಹಾಕೊಳ್ಬೇಕಾಗ್ತದೆ. ಮತ್ತು ಅದಕ್ಕೆ ಎಲ್ಲೆಲ್ಲಿ ನ್ಯೂನತೆಗಳಾಗ್ತದೆ ಅದ್ರ ಬಗ್ಗೆ ಈಗಾಗಲೇ ನಾವು ಎಲ್ಲ ನೋಡ್ತಾ ಇದ್ದೀವಿ. ಮಾಡಬೇಕು. ಹೌದು, ಈ ಒಂದು ವಿಚಾರದಲ್ಲಿ ನೇರವಾಗಿ ನಿರ್ದೇಶನವಾಗಿ ಕ್ರಮ ಆಗುತ್ತೆ ಸರ್? ಯಾಕೆಂದ್ರೆ ಕ್ರಮ ಆಗಲೇಬೇಕು. ಯಾಕೆಂದರೆ ನೋಡಿ, ಇಂಥದಕ್ಕೆಲ್ಲ ನನ್ನ ಪ್ರಕಾರ ಸಹನೆ ಇರಬಾರ್ದು. ನಾನೀಗಾಗಲೇ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಹೇಳಿದ್ದೀನಿ, ಇದು ನಮ್ಮ ಕರ್ನಾಟಕದಲ್ಲಿ 327 ಹೆಚ್ಚು ಕಡಿಮೆ ಈ ವರ್ಷ ಏಪ್ರಿಲಿಂದ ಇಲ್ಲಿವರೆಗೂ ತಾಯಂದಿರು ಮೃತಪಟ್ಟಿದ್ದಾರೆ. ಆ ಎಲ್ಲ ಪ್ರಕರಣಗಳನ್ನು ಕೂಡ ನೀವು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಯಾಕಾಯಿತು, ಏನಾಯಿತು, ಅದಕ್ಕೆ ಕಾರಣ ಏನು, ಅದಕ್ಕೆ ಏನಾದರೂ ನಿಜವಾದಂಥ ವೈದ್ಯಕೀಯ ಕಾರಣಗಳ ಅಥವಾ ಬೇರೆ ಏನಾದರೂ ವೈಫಲ್ಯ ಆಗಿದೆ ಅಂಥೇಳಿ ಆ 300 ಅಂದಾಜಾಗಿ ಹೇಳಬೇಕಾದ್ರೆ 325 ಅಲ್ಲಲ್ಲ, ಇಡೀ ರಾಜ್ಯದಲ್ಲಿ ಒಟ್ಟಾರೆ ಈ ವರ್ಷ ಆಗಿರುವಂಥ ಮೆಟರ್ನಲ್ ಡೆತ್ಸ್ ಅಂತ ನಮ್ಮ ಅಧಿಕಾರಿ ಹೇಳ್ತಾ ಇದ್ರು. ಅದು ಎಷ್ಟೇ ಇರಲಿ, 300 ಇರಲಿ 400 ಇರಲಿ, ಆದರೆ ಪ್ರತಿಯೊಂದು ಕೂಡ ನೀವು ತಪಾಸಣೆ ಮಾಡಿಸಿ ಚೆಕ್ ಮಾಡಿ ಏನು ಕಾರಣ, ಆ ತಾಯಿ ಮರಣ ಆಗ್ತಕ್ಕಂಥದ್ದು ಏನು ನ್ಯೂನತೆ ಆಗಿದೆ, ಎಲ್ಲಿ ವೈಫಲ್ಯ ಮತ್ತು ಸ್ವಲ್ಪ ಅನಲೈಸ್ ಮಾಡಬೇಕಾಗ್ತದೆ ಅಂತ ನಾನು ಹೇಳಿದ್ದೀನಿ.
ಸೊ ನಾವು ಯಾವುದನ್ನು ಇಂಥದ್ದಕ್ಕೆ ನನ್ನ ಪ್ರಕಾರ ಸಹನೆ ಇರಬಾರ್ದು. ಮತ್ತು ನಾವು ಇದನ್ನು ಇವತ್ತು ಆಯಿತು ಪ್ರಕರಣ ಮತ್ತೆ ಒಂದು ವಾರಕ್ಕೆ ಮರ್ತೋಗೋದು, ಇನ್ನೊಂದು ಪ್ರಕರಣ ಆಯಿತು ಅಂತ ಹೇಳಿ ನಾವು ಮುಂದೆ ಹೋಗ್ಬಿಟ್ರೆ ಇದು ಮರುಕಳಿಸುವಂಥ ರೀತಿಯಲ್ಲಿ ಆಗಬಾರ್ದು. ಅಂದರೆ ಕಾನೂನು ಗಟ್ಟಿ ಇರಬೇಕು. ಮತ್ತು ಕಾನೂನು ಗಟ್ಟಿ ಒಂದೇ ಅಲ್ಲ, ಕಾನೂನನ್ನು ಯಾವ ರೀತಿ ಅಳವಡಿಸ್ತೀವಿ ಅದು ಕೂಡ ಸರಿಯಾದ ರೀತಿಯಾದಂಥ ಒಂದು ಅಳವಡಿಕೆ ಆಗಬೇಕು. ಸೊ ರೆಗ್ಯುಲೇಟರಿ ಸಿಸ್ಟಮ್ಸು ಕರೆಕ್ಟಾಗಿ ಫಂಕ್ಷನ್ ಆಗಬೇಕು. ಮತ್ತು ಮೂರನೇದು ಏನಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿರುವಂಥ ಏನು ನಮ್ಮ KSMSCL ಕಾರ್ಪೊರೇಷನ್ನು ಯಾವ ರೀತಿ ಪರ್ಚೇಸ್ ಮಾಡ್ತಾ ಇದೆ, ಯಾವ ರೀತಿ ಟೆಸ್ಟ್ ಮಾಡ್ತಾ ಇದೆ ಅದನ್ನು ನೋಡಬೇಕು. ಈಗ ನೋಡಿ, ನಾವು ಟೆಸ್ಟ್ ಮಾಡಿರುವಂಥ ಡ್ರಗ್ಸನ್ನು ಕೇಂದ್ರದ ಲ್ಯಾಬ್ ಹೇಳ್ತದೆ ಸರಿ ಇದೆ ಅಂತ. ನಾವು ಟೆಸ್ಟ್ ಮಾಡಿ ಫೇಲ್ ಆಗಿರುವಂಥದ್ದನ್ನು ನಾವು ನ್ಯಾಷನಲ್ ಅಕ್ರೆಡಿಟೆಡ್ ಲ್ಯಾಬ್ ಕಳಿಸಿದಾಗ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ನಾಳೆ ಯಾವ್ದು ಹೊಣೆಗಾರಿಕೆ? ಮತ್ತು ಕೋರ್ಟ್ಗೆ ಹೋದರೆ ಕೋರ್ಟ್ ಹೇಳ್ತಾರೆ ಸೆಂಟ್ರಲ್ ಲ್ಯಾಬ್ ಸರಿ ಇದೆ ಅಂತ ಹೇಳಿದ ಮೇಲೆ ನಾವು ಅದನ್ನೇ ಒಪ್ಕೊಳ್ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ಥರದ ನ್ಯೂನತೆಗಳು, ಈ ಥರ ಮತ್ತು ಇದರ ಭಾಳಷ್ಟು ಟೆಕ್ನಿಕ್ಯಾಲಿಟೀಸ್ ಇದೆ. ಸೊ ಆ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇದಕ್ಕೆ ಒಂದು ಖಂಡಿತ ನಾನು ಹೇಳೋದಕ್ಕೆ ಬಯಸ್ತೇನೆ, ಇದು ನಮ್ಮ ಒಂದು ಸರ್ಕಾರ ಕೂಡ ಸವಾಲು, ನನಗೂ ಸವಾಲು. ಮತ್ತು ಇಂಥದಕ್ಕೆ ಸಹನೆ ಇರಬಾರ್ದು. ನಾವು ಎಷ್ಟು ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೀವಿ, ಯಾವುದನ್ನು ಕೂಡ ಮುಚ್ಚಾಕೋದಿಲ್ಲ. ಎಲ್ಲ ಮಾಹಿತಿ ನಾವು ಹೊರಗಿಡ್ತೀವಿ ಮತ್ತು ಏನೇನು ಆಗ್ತಾ ಇದೆ ಎಲ್ಲ ತಿಳ್ಕೊಂಡು ಅದನ್ನು ಸರಿಪಡಿಸುವಂಥ ಕ್ರಮಗಳನ್ನು ನಾವು ತಗೊಳ್ಬೇಕಾಗ್ತದೆ. ಈಗಾಗಲೇ ನಾವು ನಮ್ಮ ಕಮಿಷನರ್ನು ಕೂಡ ಆಡಳಿತಾತ್ಮಕವಾದಂಥ ಉಸ್ತುವಾರಿಯನ್ನು ನಮ್ಮ ಫುಡ್ ಸೇಫ್ಟಿ ಕಮಿಷನರ್ನ ಡ್ರಗ್ ಕಂಟ್ರೋಲರ್ಗೆ ಹಾಕಿದ್ದೀವಿ. ಅದನ್ನು ಕೂಡ ಇವತ್ತು ಕ್ಯಾಬಿನೆಟ್ಗೆ ನಾನು ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ನಾವು ಮಾಡಾಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ತೊಗೊಳ್ಬೇಕು. ಟೆಂಡರಲ್ಲಿ ಪ್ರೊಸೆಸ್ಗಳನ್ನು ಬದಲಾವಣೆ ಮಾಡಬೇಕು. ಅದನ್ನು ಕೂಡ ನಾನು ಈಗಾಗಲೇ FDಗೆ 1 ತಿಂಗಳಿಂದಲೇ ಕಳಿಸಿದ್ದೀವಿ. ಅವ್ರು ಪರಿಶೀಲನೆ ಮಾಡ್ತಾಯಿದ್ದಾರೆ ಯಾವ ರೀತಿ ನಾವು ಟೆಂಡರ್ಗಳು, ಯಾಕಂದರೆ ಒಳ್ಳೊಳ್ಳೆ ಕಂಪನಿಗಳು ಟೆಂಡರಲ್ಲಿ ಭಾಗವಹಿಸಬೇಕು, ಬರೀ ಯಾರೋ ಮಧ್ಯವರ್ತಿಗಳಿಂದ ಸರಬರಾಜು ಆಗಬಾರ್ದು. ಅದಕ್ಕೆ ಸ್ವಲ್ಪ ಬದಲಾವಣೆಗಳು ಮಾಡೋದಕ್ಕೆ ನಾನು ಈಗಾಗಲೇ 1.5 ತಿಂಗಳಿಂದ ಕಳಿಸಿದ್ದೆ. ಅದು ಪರಿಶೀಲನೆ ಮಾಡ್ತಿದ್ದಾರೆ FD. ಸೊ ಈ ಥರ ಎಲ್ಲ ಕ್ರಮ ತಗೊಳ್ಬೇಕು.